ನಿವೃತ್ತಿ ಘೋಷಿಸಿದ ಗಾಯಕ ಅರಿಜಿತ್ ಸಿಂಗ್. ಕೋಟ್ಯಾಂತರ ಅಭಿಮಾನಿಗಳಿಗೆ ಶಾಕ್. ಹಾಡ್ ನಿಲ್ಲಿಸಿದ್ದೇಕೆ ಅರಿಜಿತ್ ಸಿಂಗ್? ತಮ್ಮ ಧ್ವನಿಯ ಮೂಲಕ ಇಡೀ ವಿಶ್ವವನ್ನೇ ಮಂತ್ರಮುಗ್ಧರನ್ನಾಗಿಸಿದ ಅರಿಜಿತ್ ಬಾಲಿವುಡ್ ಹಿನ್ನೆಲೆ ಗಾಯನಕ್ಕೆ ವಿದಾಯ ಹೇಳಿದ್ದಾರೆ. ಜನವರಿ 27, 2026ರ ಈ ಘೋಷಣೆ ಅಭಿಮಾನಿಗಳಲ್ಲಿ ಶಾಕ್ ಅನ್ನು ಉಂಟು ಮಾಡಿದೆ. ಅಷ್ಟಕ್ಕೂ ಈ ನಿರ್ಧಾರದ ಹಿಂದಿರುವ ಕಾರಣ ಏನು, ಅವರ ಮುಂದಿನ ಹಾದಿ ಯಾವುದು, ಎಲ್ಲಿದೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿ. ಅಚ್ಚಾ ಚಲ್ತಾ ಹೂಂ, ದುವಾವೋ ಮೇ ಯಾದ್ ರಖ್ನಾ, ಈ ಸಾಲುಗಳು ಇದು ನಿಜವಾಗ್ತಾ ಇದೆ. ಬಾಲಿವುಡ್ನ ಸದ್ಯದ ಅತಿದೊಡ್ಡ ಧ್ವನಿ ಅರಿಜಿತ್ ಸಿಂಗ್ ಈಗ ಇತಿಹಾಸ ಪುಟವನ್ನು ಸೇರಲಿದ್ದಾರೆ. ಕಳೆದ 1 ದಶಕದಿಂದ ಪ್ರೀತಿ, ವಿರಹ ಮತ್ತು ಸಂಭ್ರಮಕ್ಕೆ ಧ್ವನಿಯಾಗಿದ್ದ ಅರಿಜಿತ್ ಇನ್ಮುಂದೆ ಯಾವುದೇ ಹೊಸ ಸಿನಿಮಾಗಳಿಗೆ ಹಾಡೋದಿಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಈ ಸುದ್ದಿಯನ್ನ ಹಂಚಿಕೊಂಡಿರುವ ಅವರು, ಹಿನ್ನೆಲೆ ಗಾಯಕನಾಗಿ ನನ್ನ ಪಯಣ ಅದ್ಭುತ ಆಗಿತ್ತು, ಆದರೆ ಇನ್ಮುಂದೆ ಹೊಸ ಪ್ರಾಜೆಕ್ಟ್ಗಳನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಗೆಹರಾ ಹುವಾ, ಘರ್ ಕಬ್ ಆವುಗೆ ಮತ್ತು ಮಾತೃಭೂಮಿ ಹಾಡುಗಳು ಸೂಪರ್ ಹಿಟ್ ಆಗಿರುವಾಗಲೇ ಈ ಸುದ್ದಿ ಬಂದಿರೋದು ಅಭಿಮಾನಿಗಳಲ್ಲಿ ಶಾಕ್ ಅನ್ನು ಉಂಟು ಮಾಡಿದೆ. ಈ ನಿರ್ಧಾರಕ್ಕೆ ಅರಿಜಿತ್ ನೀಡಿದ ಕಾರಣಗಳು ಏನಂದ್ರೆ, ಒಂದೇ ಕಾರಣ ಅಲ್ಲ, ಆದರೆ ಹಲವು ಕಾರಣಗಳಿವೆ. ಅರಿಜಿತ್ ತಮ್ಮ ಖಾಸಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ನಿರ್ಧಾರಕ್ಕೆ ಕಾರಣವನ್ನ ವಿವರಿಸುತ್ತಾ ಕೆಲವು ಟ್ವೀಟ್ಗಳನ್ನ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ಅವರು ಇದರ ಹಿಂದೆ ಒಂದೇ ಕಾರಣ ಇಲ್ಲ, ಹಲವು ಅಂಶಗಳಿವೆ ಮತ್ತು ನಾನು ಬಹಳ ಸಮಯದಿಂದ ಅದರ ಬಗ್ಗೆ ಯೋಚಿಸ್ತಾ ಇದ್ದೇನೆ. ಕೊನೆಗೂ ನಾನು ಧೈರ್ಯವನ್ನ ಒಟ್ಟುಗೂಡಿಸಿದೆ. ಒಂದು ಕಾರಣ ತುಂಬಾ ಸರಳ ಆಗಿದೆ, ನಾನು ಬೇಗ ಬೋರ್ ಆಗ್ತೇನೆ, ಹಾಗಾಗಿ ಹಾಡುಗಳ ಅರೇಂಜ್ಮೆಂಟ್ಸ್ ಬೇಗ ಬದಲಾಯಿಸ್ತೇನೆ ಹಾಗೂ ಲೈವ್ ಪರ್ಫಾರ್ಮೆನ್ಸ್ ನೀಡ್ತೇನೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ನಾನು ದಣಿದಿದ್ದೇನೆ, ಜೀವಂತವಾಗಿರಲು ನಾನು ಬೇರೆ ರೀತಿಯ ಸಂಗೀತವನ್ನ ಅನ್ವೇಷಿಸಬೇಕಾಗಿದೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮತ್ತೊಂದು ಕಾರಣವನ್ನ ಉಲ್ಲೇಖಿಸಿದ ಅವರು, ನನಗೆ ನಿಜವಾಗಿಯೂ ಸ್ಫೂರ್ತಿ ನೀಡುವ ಹೊಸ ಗಾಯಕರ ಧ್ವನಿಯನ್ನ ಕೇಳಲು ನಾನು ಉತ್ಸುಕನಾಗಿದ್ದೇನೆ ಅಂತ ಅವರು, ನಾನು ಎಂದಿಗೂ ಸಂಗೀತವನ್ನ ತ್ಯಜಿಸೋದಿಲ್ಲ, ನಾನು ಉತ್ತಮ ಸಂಗೀತದ ಅಭಿಮಾನಿ ಮತ್ತು ನನ್ನದೇ ಆದ ಹೆಚ್ಚಿನದನ್ನ ಕಲಿಯುವುದನ್ನ ಮತ್ತು ಕಿರಿಯ ಕಲಾವಿದನಾಗಿ ಕೆಲಸ ಮಾಡುವುದನ್ನ ಮುಂದುವರಿಸ್ತೇನೆ ಅಂತ ಅಭಿಮಾನಿಗಳಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಅರಿಜಿತ್ ಸಿಂಗ್ ಅವರ ಪಯಣ ಸುಲಭದ ಆಗಿರಲಿಲ್ಲ. 2005ರಲ್ಲಿ ಫೇಮ್ ಗುರುಕುಲ ರಿಯಾಲಿಟಿ ಶೋ ಮೂಲಕ ಪದಾರ್ಪಣೆ ಮಾಡಿದಾಗ ಅವರು ವಿಜೇತರಾಗಿರಲಿಲ್ಲ, ಆದರೆ ಸೋಲೆ ಗೆಲುವಿನ ಮೆಟ್ಟಲಾಯಿತು. 2011ರಲ್ಲಿ ಮರ್ಡರ್ 2 ಚಿತ್ರದ ಫಿರ್ ಮೊಹಬ್ಬತ್ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಇವರಿಗೆ 2013ರ ಆಶಿಕಿ 2 ಚಿತ್ರದ ತುಮ್ ಹಿ ಹೋ ಸಾಂಗ್ ಜಾಗತಿಕ ಮಟ್ಟದ ಖ್ಯಾತಿ ತಂದುಕೊಟ್ಟಿತು. ಇನ್ನು ಇವರು ಹಾಡಿರುವ ಒಟ್ಟು ಹಾಡುಗಳು ಅವರು ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ. ಅಂದ್ರೆ ಹಿಂದಿ, ಬೆಂಗಾಲಿ, ಕನ್ನಡ, ತೆಲುಗು ಸೇರಿದಂತೆ ಸುಮಾರು 300ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇನ್ನು ರಾಷ್ಟ್ರ ಪ್ರಶಸ್ತಿಗಳನ್ನ ನೋಡುವುದಾದ್ರೆ ಬಿಂತೆ ದಿಲ್ ಅಂದ್ರೆ ಪದ್ಮಾವತ್ ಸಿನಿಮಾದ ಬಿಂತೆ ದಿಲ್ ಹಾಡಿಗೆ ಹಾಗೂ ಕೇಸರಿಯ ಹಾಡಿಗೆ ಅಂದ್ರೆ ಬ್ರಹ್ಮಾಸ್ತ್ರ ಸಿನಿಮಾದ ಕೇಸರಿಯ ಹಾಡಿಗಾಗಿ 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಇವರು ಗಳಿಸಿರ್ತಾರೆ. ಕಿಶೋರ್ ಕುಮಾರ್ ಅವರ ದಾಖಲೆಯನ್ನ ಸರಿದೂಗಿಸಿ ಸತತವಾಗಿ ಸೇರಿದಂತೆ 8 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. 2025ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು. ಭಾರತೀಯ ಶಾಸ್ತ್ರೀಯ ಸಂಗೀತದತ್ತ ಅರಿಜಿತ್ ಸಿಂಗ್ ಅವರ ನಿರ್ಧಾರದ ಬಗ್ಗೆ ಅನೇಕ ಬಳಕೆದಾರರು ಊಹಾಪೋಹಗಳನ್ನು ಪ್ರಾರಂಭಿಸಿದ್ರು. ಕೆಲವರು ಅವರ ನಿರ್ಧಾರವನ್ನ ಬೆಂಬಲಿಸಿದ್ರೆ, ಇತರರು ಅವರನ್ನ ಮತ್ತೆ ಮರಳುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಗಾಯಕ ತಮ್ಮ ನಿರ್ಧಾರದ ಹಿಂದಿನ ಕಾರಣವನ್ನ ಸ್ಪಷ್ಟಪಡಿಸಿದ್ರು. ಅವರು ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಮರಳುವ ಬಯಕೆಯನ್ನ ಸಹ ವ್ಯಕ್ತಪಡಿಸಿದ್ರು. ಅಭಿಮಾನಿಯೊಬ್ರು ತಮಾಷೆ ಮಾಡ್ತಿದ್ದೀರಾ ಎಂದು ಕೇಳಿದಾಗ ಗಾಯಕ ಅವರು ಯಾರ ಭಾವನೆಗಳೊಂದಿಗೆ ಆಟ ಆಡ್ತಾ ಇಲ್ಲ ಅಂತ ಉತ್ತರಿಸ್ತಾರೆ. ಅವರು ಕೇವಲ ಬಾಲಿವುಡ್ ಹಿನ್ನೆಲೆ ಗಾಯನದಿಂದ ದೂರ ಸರಿತಾ ಇದ್ದಾರೆ, ಆದರೆ ಸಂಗೀತಕ್ಕೆ, ವಿಶೇಷವಾಗಿ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಅವರ ಸಂಪರ್ಕ ಉಳಿಯುತ್ತೆ. ಅವರು ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಮರಳ್ತಾ ಇರುವುದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅರಿಜಿತ್ ಅವರು ತಮ್ಮದೇ ಆದ ಸಂಗೀತವನ್ನ ರಚಿಸಿ ಸಿದ್ಧವಾದಾಗಲೆಲ್ಲ ಅದನ್ನ ಬಿಡುಗಡೆ ಮಾಡುವುದಾಗಿಯೂ ಕೂಡ ಹೇಳಿದ್ದಾರೆ. ಅರಿಜಿತ್ ಸಿಂಗ್ ಅವರ ನಿರ್ಧಾರವು ಅಭಿಮಾನಿಗಳಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಕೂಡ ಎಲ್ಲರಿಗೂ ಆಘಾತವನ್ನ ಉಂಟು ಮಾಡಿದೆ. ಅಭಿಮಾನಿಗಳು
ಅವರಿಗೆ ಮತ್ತೊಮ್ಮೆ ಯೋಚಿಸಲು ಒತ್ತಾಯಿಸಿದ್ರು. ಆದರೆ ಸಹ ಸಂಗೀತಗಾರರು ಆಘಾತ ಮತ್ತು ದುಃಖವನ್ನ ವ್ಯಕ್ತಪಡಿಸ್ತಾರೆ. ಸಂಗೀತ ಸಂಯೋಜಕರು ವಿಶಾಲ್ ಶೇಖರ್, ನಮ್ಮ ಪ್ರೀತಿ ಅರಿಜಿತ್, ಇದನ್ನ ಕೇಳಿ ನನಗೆ ಎದೆಗುಂದಿದೆ ಅಂತ ಬರೆದಿದ್ದಾರೆ. ಗೀತ ರಚನೆಕಾರ ಮನೋಜ್ ಮುಂತಶಿರ್, ನಿಮ್ಮ ಧ್ವನಿ ನಮ್ಮ ಹೃದಯದಲ್ಲಿ ಸ್ಥಾನ ಪಡೆದಿದೆ, ನೀವೇನೇ ಮಾಡಿದ್ರು ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿದ್ರು. ಅರಿಜಿತ್ ಅವರೊಂದಿಗೆ ಹಲವಾರು ಸೂಪರ್ ಹಿಟ್ ಹಾಡುಗಳಿಗೆ ಸಹಕರಿಸಿದ ಗಾಯಕ ಸಂಯೋಜಕ ಅಮಲ್ ಮಲಿಕ್ ಭಾವನಾತ್ಮಕ ಪೋಸ್ಟ್ ನ ಹಂಚಿಕೊಂಡಿದ್ದಾರೆ. ಅಮಲ್ ಈ ಬಗ್ಗೆ ಬರೆಯುತ್ತಾ, ಇದನ್ನು ಕೇಳಿದ ನಂತರ ನಾನು ಸಂಪೂರ್ಣವಾಗಿ ಕಳೆದು ಹೋಗಿದ್ದೇನೆ. ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನಾನು ನಿಮ್ಮ ನಿರ್ಧಾರವನ್ನು ಗೌರವಿಸ್ತೇನೆ. ನಾನು ಅರಿಜಿತ್ ಸಿಂಗ್ ಅವರ ಇದ್ದೇನೆ ಮತ್ತು ಯಾವಾಗಲೂ ಇರುತ್ತೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ನಿಜವೇ ಆಗಿದ್ರೆ ನೀವು ಇಲ್ಲದೆ ಚಲನಚಿತ್ರ ಸಂಗೀತ ಎಂದಿಗೂ ಈ ಹಿಂದಿನಂತಿರುವುದಿಲ್ಲ. ನಿಮ್ಮ ಯುಗದಲ್ಲಿ ಜನಿಸಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿದ್ದಾರೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.